ನಮಸ್ಕಾರ. ನಮಸ್ಕಾರ. ಏನು ಆಚಾರ್ಯತ್ರೇಯರು ಎಲ್ಲ ಸಕುಟುಂಬ ಸಪರಿವಾರ ಸಮೇತವಾಗಿ ಬಂದ್ಬಿಟ್ಟಿದ್ದೀರಲ್ಲ ಗೋವಿಂದಗಳ? ಗುರುಗಳ ದರ್ಶನ ಮಾಡಬೇಕಿತ್ತು ಆಚಾರ್ಯರೇ. ಗುರುಗಳು ನಿಮ್ಮವರೇ, ಮಠನೂ ನಿಮ್ಮದೇ, ದರ್ಶನ ಇನ್ನೇನು ಬಂತು ಗೋವಿಂದ? ಬೇಕು ಅಂದರೆ ನೀವೆಲ್ಲ ಇಲ್ಲೇ ಸಂಸಾರನೇ ಹೂಡ್ಬೋದು. ಆದರೆ ನಿಮ್ಮ ಸಹೋದರರು ಪೀಠಾಧಿಪತಿ ಆಗೋಕ್ಕೋಸ್ಕರ ಕಟ್ಕೊಂಡು ಹೆಂಡ್ತಿನ ಬಲಿ ಕೊಡಬಾರ್ದಾಗಿತ್ತು. ಪಾಪ ಮಗನು ತಬ್ಲಿ ಆದ. ವಾಸುದೇವಾಚಾರ್ಯ ದಂಪತಿಗಳನ್ನ ನೋಡಿದ್ರಂತೂ ಕರುಳು ಚುರುಕನ್ನುತ್ತೆ. ಇರೋ ಒಬ್ಳು ಮಗಳನ್ನ ಕಳ್ಕೊಂಡ್ರೆ ಮನಸ್ಸಿಗೆ ಎಷ್ಟು ಘಾಸಿ ಆಗ್ಬೇಡ. ಅಯ್ಯೋ ಪಾಪ, ನಮ್ಮಪ್ಪ ಮದುವೆ ಮುಂಚೆನೇ ಹೇಳಿದ್ರು, ಆದರೆ ನೀವು ಕೇಳಲೇ ಇಲ್ವೇ? ಭೋಗೇಂದ್ರಾಚಾರ್ಯ, ನಮಗೆ ಮಗಳನ್ನ ಕಳ್ಕೊಂಡು ನೋವಿದೆ ನಿಜ, ಆದರೆ ಮನೆ ಹಾಳ್ರ ಮಾತಿಗೆಲ್ಲ ಕಿವಿ ಕೊಡೋಷ್ಟು ಬುದ್ಧಿ ಇನ್ನೂ ಕೆಟ್ಟಿಲ್ಲ. ಅಳಿಯಂದ್ರೆ ನಡೀರಿ ಒಳಗೆ. ಮಗಳು ಸತ್ ಹೋದ್ಲು ಅಂತ ಅವನ್ನ ದ್ವೇಷ ಮಾಡ್ತಾರೆ ಅನ್ಕೊಂಡಿದ್ದೆ. ಮಾಟಗಾರ ಎಲ್ರಿಗೂ ಏನೋ ಮೋಡಿ ಮಾಡಿದ್ದಾನೆ. ಅರ್ಥನೇ ಮಾಡ್ಕೊಳಕ್ಕಾಗೋದಿಲ್ಲ ಅವನನ್ನ. ಅರ್ಧ ಆಯಸ್ಸೇ ಕಳೆದೋಯ್ತು, ಇನ್ನು ಉಳಿದಿರೋ ಅರ್ಧ ಆಯಸ್ಸು ಹಿಂಗೆ ಕಳೆದೋಗುತ್ತೆ. ಗುರುರಾಜಾಚಾರ್ಯರೇ, ಕರ್ಮಾಂತರಗಳೆಲ್ಲವೂ ಮುಗಿದಿದೆ ಅಲ್ಲವೇ? ಮುಗಿಯಿತು ಗುರುಗಳೇ. ವಾಸುದೇವಾಚಾರ್ಯರಿಗೆ ಮಠದ ಬಗ್ಗೆ ಕೋಪವಿರಬೇಕು. ಸಾಗರದ ಮೇಲೆ ಮೀನಿಗೆಂತ ಕೋಪ ಗುರುಗಳೇ. ಹಿರಿಯ ಗುರುಗಳೇ ಒತ್ತಾಯ ಮಾಡಿ ಮಾಡಿಸಿದ ಮದುವೆ ಹೀಗಾಯ್ತಲ್ಲ ಅನ್ನೋ ಸಂಕಟ ಅಷ್ಟೆ. ಆಚಾರ್ಯರೇ, ನಾವೆಲ್ಲರೂ ದೈವೇಚ್ಛೆಗೆ ಅನುಗುಣವಾಗಿ ಕೆಲಸ ಮಾಡುವ ಕಾರ್ಮಿಕರಷ್ಟೇ. ನಾವು ಮಾಡಿದರೂ ಮಾಡದೇ ಇದ್ದರೂ ನಡೆಯಬೇಕಾದದ್ದು ನಡೆದೇ ತೀರುತ್ತದೆ. ಹಾಗೆ ನೋಡಿದರೆ ಸರಸ್ವತಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಅಗತ್ಯ ಇರಲೇ ಇರಲಿಲ್ಲ. ಲೋಕ ಕಲ್ಯಾಣದ ಕಾರ್ಯಕ್ಕಾಗಿ ತಮ್ಮ ಪತಿದೇವರನ್ನು ಆರತಿ ಎತ್ತಿ ಶುಭ ಹಾರೈಸಿ ಕಳಿಸಿಕೊಡುವ ದೊಡ್ಡ ಪರಂಪರೆಯೇ ನಮ್ಮ ಸಂಸ್ಕೃತಿಯಲ್ಲಿದೆ. ಹಾಗೆ ಸರಸ್ವತಿಯೂ ಸಹ ತನ್ನ ಪತಿಯನ್ನು ಕಳುಹಿಸಿಕೊಟ್ಟು ಮಗನ ಯೋಗಕ್ಷೇಮ ನೋಡಿಕೊಂಡು ಬಂಧು ಬಳಗದವರೊಂದಿಗೆ ನೆಮ್ಮದಿಯಿಂದ ಇರಬಹುದಾಗಿತ್ತು. ಆದರೆ ದುರ್ಬಲ ಮನಸ್ಸು ದುಡುಕಿತು. ಇದು ನಮ್ಮ ಅನಿಸಿಕೆ ಮಾತ್ರ.